ಈ 7th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 16 ಟರ್ಮ್ಸ್. ಓಕೆ, ಆ ಎಪಿ ನಲ್ಲಿ ಎಷ್ಟು ಟರ್ಮ್ಸ್ ಇದಾವೆ? 16 ಟರ್ಮ್ಸ್ ಇದೆ. ಓಕೆ, ದ ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ಸ್ ಇಸ್ 768. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ಸ್ ಅಂದ್ರೆ ಎಲ್ಲಾ ಟರ್ಮ್ಸ್ ಆಡ್ ಮಾಡಿದ್ರೆ, ಅಂದ್ರೆ ಎಲ್ಲಾ 16 ಟರ್ಮ್ಸ್ ಆಡ್ ಮಾಡಿದ್ರೆ, ಓಕೆ, ಅಂದ್ರೆ ನಥಿಂಗ್ ಬಟ್ S16 ಕೊಟ್ಟಿದ್ದಾರೆ. ಎಷ್ಟು ಬರುತ್ತಂತೆ? 768. ನೀಟಾಗಿ ನೋಡ್ರಿ. ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ಸ್ ಅಂದ್ರೆ ಎಲ್ಲಾ ಟರ್ಮ್ಸ್ ಅಂದ್ರೆ ಎಲ್ಲಾ 16 ಟರ್ಮ್ಸ್ ಆಡ್ ಮಾಡಿದ್ರೆ 768 ಬರುತ್ತಂತ ಕೊಟ್ಟಿದ್ದಾರೆ. ಅಂದ್ರೆ ನಥಿಂಗ್ ಬಟ್ S16 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಫ್ ದ ಲಾಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಇಸ್ 93. ಓಕೆ, ಲಾಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ 16 ಟರ್ಮ್ಸ್ ಅಂದ್ರೆ ಲಾಸ್ಟ್ ಟರ್ಮ್ ಏನಿರುತ್ತೆ? 16th ಟರ್ಮ್ ಇರುತ್ತೆ. ಅಂದ್ರೆ 16th ಟರ್ಮ್ ಅಂದ್ರೆ ನಥಿಂಗ್ ಬಟ್ A16 ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ? 93 ಅಂತ ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ 16th ಟರ್ಮ್ ಎಷ್ಟು? 93 ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಎಪಿ ಕಂಡುಹಿಡಿಬೇಕು. ಓಕೆ, ಈಗ ನೀವೇ ನೋಡ್ರಿ ಇವಾಗ. ಓಕೆ, S16 ಗೊತ್ತು, A16 ಗೊತ್ತು ಅಂದ್ರೆ, ಓಕೆ, S16 ಗೊತ್ತು, A16 ಗೊತ್ತಂದ್ರೆ ಅವಾಗ ನಾವು ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೆಕೆಂಡ್ ಫಾರ್ಮುಲಾ ಏನು? ಎಸ್ ಎನ್ ಫಾರ್ಮುಲಾ. Sn ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ AN. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ n ವ್ಯಾಲ್ಯೂ ಇಲ್ಲಿ n ವ್ಯಾಲ್ಯೂ ಸೇಮ್ ಇದ್ರೆ ಅವಾಗ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. n ಇದ್ದಲ್ಲಿ ಏನಾಗಬೇಕು? 16. 16/2 ಇಂಟು A ಪ್ಲಸ್, ಓಕೆ, n ಇದ್ದಲ್ಲಿ 16. ಓಕೆ, ಈಗ S16 ಆಲ್ರೆಡಿ ಗೊತ್ತು. ಎಷ್ಟು? 768 ಅಂತ ಗೊತ್ತು. ಇಸ್ ಈಕ್ವಲ್ ಟು 16/2 ಇಂಟು A ಪ್ಲಸ್ A16 ಎಷ್ಟು ಕೊಟ್ಟಿದ್ದಾರೆ? 93 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ, ಓಕೆ, ಈಗ 768. ಓಕೆ, ಈ ಡಿವೈಡ್ ಬೈ 2 ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು 2 ಆಗುತ್ತೆ. ಓಕೆ, ಇಂಟು 16 ಈ ಕಡೆ ಬಂದ್ರೆ ಡಿವೈಡ್ ಬೈ 16 ಆಗುತ್ತೆ. ಇಸ್ ಈಕ್ವಲ್ ಟು ಏನು? A ಪ್ಲಸ್ 93. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ, ಓಕೆ, 2 8 ಜಾ, ಓಕೆ, 2 3 ಜಾ 6, 1 ಉಳಿತು. 2 8 ಜಾ 16, 2 4 ಜಾ 8 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ, ಓಕೆ, ನಾನು ಇಲ್ಲಿ ಮತ್ತೆ ಸಪ್ರೇಟ್ ಆಗಿ ಬರಿತೀನಿ. 384 ಇಂಟು 2 ಡಿವೈಡೆಡ್ ಬೈ 8, ಓಕೆ, ಇಸ್ ಈಕ್ವಲ್ ಟು A ಪ್ಲಸ್ 93. ಅವಾಗ ಏನಾಯ್ತು? 2 1 ಜಾ 2, 4 ಜಾ 4 ಇಂದ ಕ್ಯಾನ್ಸಲ್ ಮಾಡಿ. 4 1 ಜಾ, ಓಕೆ, 4 9 ಜಾ ಎಷ್ಟು? 36. 2 ಉಳಿತು 24. 4 6 ಜಾ ಎಷ್ಟು? 24. ಓಕೆ, ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು? 96 ಇಸ್ ಈಕ್ವಲ್ ಟು A ಪ್ಲಸ್ 93 ಅಂತ ಗೊತ್ತಾಯ್ತು. ಇದನ್ನ ಉಲ್ಟಾ ಬರೆದ್ರೆ A ಪ್ಲಸ್ 93 ಇಸ್ ಈಕ್ವಲ್ ಟು 96. ಓಕೆ, ಈ ಪ್ಲಸ್ 93 ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 93 ಆಗುತ್ತೆ. 96 ಅಲ್ಲಿ 93 ಹೋದ್ರೆ 3. A ವ್ಯಾಲ್ಯೂ ಏನು? 3 ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ನಮ್ಗೆ ಏನ್ ಗೊತ್ತು ನೋಡ್ರಿ. ಏನಂತ ಕೊಟ್ಟಿದ್ದಾರೆ? A16 93 ಅಂತ ಗೊತ್ತು. ಓಕೆ, ಸೊ ನಮ್ಗೆ ಏನ್ ಗೊತ್ತು? A16 ಅಂದ್ರೆ 93 ಅಂತ ಗೊತ್ತು. ಓಕೆ, A16 ಏನಂತ ಬರಿಬಹುದು? A ಪ್ಲಸ್ 15D ಅಂತ ಬರಿಬಹುದು. ಹೌದಾ? ಸೊ ಈಗ ನಾರ್ಮಲ್ ಆಗಿ ಏನು? A10 ಇದ್ರೆ ಏನಂತ ಬರಿಬಹುದು? A ಪ್ಲಸ್ 9D ಅಂತ ಬರಿಬಹುದು. 10 ಗೆ ಒಂದು ಕಡಿಮೆ ಮಾಡಿ ಇಂಟು D ಬರಿಬೇಕು. A7 ಇದ್ರೆ A ಪ್ಲಸ್ 7 ಅಲ್ಲಿ 1 ಹೋದ್ರೆ 6, A ಪ್ಲಸ್ 60. ಓಕೆ, ಅದೇ ರೀತಿ A16 ಇದ್ರೆ ಏನ್ ಬರಿಬಹುದು ನಾವು? A16 ಇದ್ರೆ A ಪ್ಲಸ್ 16 ಅಲ್ಲಿ 1 ಹೋದ್ರೆ 15D ಅಂತ ಬರಿಬಹುದು. ಈಗ A ಇದ್ದಲ್ಲಿ 3 ಪ್ಲಸ್ 15D ಇಸ್ ಈಕ್ವಲ್ ಟು 93. ಓಕೆ, ಈಗ ಪ್ಲಸ್ 3 ಆ ಕಡೆ ಹೋದ್ರೆ ಏನಾಗುತ್ತೆ ನೋಡ್ರಿ. 15D ಇಸ್ ಈಕ್ವಲ್ ಟು 93 ಪ್ಲಸ್ 3 ಆ ಕಡೆ ಹೋದ್ರೆ ಮೈನಸ್ 3 ಆಯ್ತು. ಓಕೆ, ಸೊ 15D ಇಸ್ ಈಕ್ವಲ್ ಟು 93 ಅಲ್ಲಿ 3 ಹೋದ್ರೆ ಎಷ್ಟು? 90. D ಇಸ್ ಈಕ್ವಲ್ ಟು 90 ಇಂಟು 15 ಈ ಕಡೆ ಬಂದ್ರೆ ಡಿವೈಡ್ ಬೈ 15. 15 1 ಜಾ 15, 6 ಜಾ. ಓಕೆ, D ಇಸ್ ಈಕ್ವಲ್ ಟು ಏನು? 6 ಅಂತ ಗೊತ್ತಾಯ್ತು. AD ಗೊತ್ತಿದ್ರೆ AP ಈಸಿಯಾಗಿ ಕಂಡುಹಿಡಬಹುದು. ಓಕೆ, ನಾವ್ ಏನ್ ಫೈಂಡ್ ಮಾಡ್ಬೇಕಾಗಿತ್ತು? AP. ಓಕೆ, ಸೊ ನಾರ್ಮಲ್ ಆಗಿ AP ಇಸ್ ಗಿವನ್ ಬೈ ಏನಂತ ಬರ್ತೀವಿ? AP ಈಸ್ ಗಿವನ್ ಬೈ, ಓಕೆ, ಏನಂತ ಬರ್ತೀವಿ? A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಡಾಟ್ 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 ಅಂತ ಬರಿತೀವಿ. AP ಈ ತರ ಬರಿತೀವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. A ಇದ್ದಲ್ಲಿ 3, ಓಕೆ, D ಇದ್ದಲ್ಲಿ 6, ಮತ್ತೆ A ಇದ್ದಲ್ಲಿ 3, 2 ಇಂಟು D ಇದ್ದಲ್ಲಿ 6, A ಇದ್ದಲ್ಲಿ 3, 3 ಇಂಟು D ಇದ್ದಲ್ಲಿ ಏನು? 6. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ ಇಲ್ಲಿ 3, 3 ಪ್ಲಸ್ 6 ಏನು? 9. ಇಲ್ಲಿ ನೋಡ್ರೆ 2 6 12, 12 ಪ್ಲಸ್ 3 ಎಷ್ಟು? 15 ಆಯ್ತು. ಓಕೆ, 3 6 18, 18 ಪ್ಲಸ್ 3 21. ಓಕೆ,
ಸೊ ಎ ಪಿ ಬಂದ್ಬಿಟ್ಟು 3, 9, 15, 21 ಡ್ಯಾಶ್ ಡ್ಯಾಶ್ ಅಂತ ಬರೆದ್ರೆ ಆಗೋಯ್ತು. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಸಪ್ರೇಟ್ ಆಗಿ ಬರ್ದ್ಬಿಡ್ತೀನಿ ಏನೇನ್ ವ್ಯಾಲ್ಯೂ ಬಂತಂತ. ಓಕೆ, ನಮಗೆ ಇವಾಗ ಏನ್ ಗೊತ್ತಾಯ್ತು, ಎ ವ್ಯಾಲ್ಯೂ 3 ಅಂತ ಗೊತ್ತಾಯ್ತು, ಟಿ ವ್ಯಾಲ್ಯೂ 6 ಅಂತ ಗೊತ್ತಾಯ್ತು. ಓಕೆ, ಎ ಪಿ ಬಂದ್ಬಿಟ್ಟು ಏನು, ಎ ಪಿ ಬಂದ್ಬಿಟ್ಟು 3, 9, 15, 21 ಡ್ಯಾಶ್ 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 ಅಂತ ಬರಿತೀವಿ. ಓಕೆ, ಸೊ ಇದು ಫಸ್ಟ್ ಪಾರ್ಟ್ ಆಯ್ತು. ಓಕೆ, ಈಗ ನಾವೇನ್ ಮಾಡೋಣ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಇಲ್ಲಿವರೆಗೆ ಆಯ್ತು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡಂದ್ರು ನಾವು ಫೈಂಡ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳ್ತಾನೆ, ಆಲ್ಸೋ ಶೋ ದಟ್ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್. ಓಕೆ, ಸೊ ಅವ್ರು ಕೇಳ್ತಿರೋದು ನೋಡ್ರಿ, ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್. Okay, show that sum of all the terms of this progression is equal to 3 times ಅಂದ್ರೆ 3 into, okay, the sum of first 16 odd natural numbers. Okay, ನೋಡ್ರಲ್ಲಿ sum of first 16 odd natural numbers. ಓಕೆ, ಸೊ ಇವಾಗ ನೀವು ನೋಡಿದ್ರೆ, ಈಗ ನೀವೇ ನೋಡಿದ್ರೆ ಇದು ಅರೇಂಜ್ ಮಾಡ್ಬಿಡ್ತೀನಿ ಇದನ್ನ. ಈಗ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್ ಅಂದ್ರೆ ನಥಿಂಗ್ ಬಟ್ ಏನು, ಎಲ್ಲಾ ಟರ್ಮ್ಸ್ ಅಂದ್ರೆ ಎಲ್ಲಾ 16 ಟರ್ಮ್ಸ್ ಆಡ್ ಮಾಡಿದ್ರೆ S16. ಓಕೆ, S16 ಇಸ್ ಈಕ್ವಲ್ ಟು ಏನ್ ಪ್ರೂವ್ ಮಾಡಬೇಕು, 3 into ಸಮ್ ಆಫ್ ಫಸ್ಟ್ 16 ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಪ್ರೂವ್ ಮಾಡಿ. ಓಕೆ, ಇದನ್ನ ಪ್ರೂವ್ ಮಾಡಬೇಕು. S16 ಆಲ್ರೆಡಿ ಗೊತ್ತು, ಎಷ್ಟು 768 ಅಂತ ಗೊತ್ತು. ಓಕೆ, ಸೊ ಇಸ್ ಈಕ್ವಲ್ ಟು, ಓಕೆ, ಈಗ ನಾವು ಇದನ್ನ ಕಂಡಿದ್ದೇವೆ 3 into ಸಮ್ ಆಫ್ ಫಸ್ಟ್ 16 ಆಡ್ ನ್ಯಾಚುರಲ್ ನಂಬರ್. ಅಲ್ಲಿ ನೀಟಾಗಿ ಏನ್ ಮೆನ್ಷನ್ ಮಾಡಿದಾರೆ ನೋಡ್ರಿ, ಯೂಸಿಂಗ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನ್ ಮಾಡೋಣ, ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಫಸ್ಟ್ ಅದನ್ನ ಕಂಡಿಡಿಯೋಣ. ಓಕೆ, ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ನೋಡ್ರಿ, ನಮ್ಗೆ ಏನ್ ಬೇಕು, ಸಮ್ ಆಫ್ ಫಸ್ಟ್ 6 ಆಡ್ ನ್ಯಾಚುರಲ್ ನಂಬರ್ಸ್, 16 ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಥಿಂಗ್ ಬಟ್, ಈಗ ಹೆಂಗಿರುತ್ತೆ ಆಡ್ ನಂಬರ್ಸ್ ಏನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಅಂತ ಕೇಳಿದಾರೆ ಅಂದ್ರೆ 1 ಇಂದ ಸ್ಟಾರ್ಟ್ ಮಾಡೋದು. 1 + 3 + 5 + ಡ್ಯಾಶ್ 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 ಟು ಎಷ್ಟು 16 ಟರ್ಮ್ಸ್ ವರೆಗೆ ಕಂಡುಹಿಡಿಬೇಕು. ಓಕೆ, ಸೊ ಇವಾಗ ಹೇಳ್ರಿ, ಎ ವ್ಯಾಲ್ಯೂ ಏನಾಯ್ತು, 1 ಆಯ್ತು. ಡಿ ವ್ಯಾಲ್ಯೂ ಏನು, A2 - A1, ಸೊ ನಥಿಂಗ್ ಬಟ್ 3 - 1. ಓಕೆ, ಇದು ಬಂದು A1, ಇದು ಬಂದು A2. 3 ಅಲ್ಲಿ 1 ಹೋದ್ರೆ ಎಷ್ಟು, 2. ಓಕೆ, ಎನ್ ವ್ಯಾಲ್ಯೂ ಏನು, ಅಪ್ ಟು 16 ಟರ್ಮ್ಸ್ ಅಂದ್ರೆ 16 ಆಡ್ ನಂಬರ್ ಆಡ್ ಮಾಡಿದ್ರೆ ಬೇಕು. ಸೊ ಎನ್ ವ್ಯಾಲ್ಯೂ 16, ಏನ್ ಕಂಡಿಬೇಕು ನಾನು, S16 ಕಂಡಿಬೇಕು. ಓಕೆ, ಈಗ ಫಾರ್ಮುಲಾ ಏನು, Sn is equal to n/2 into 2a plus n minus 1 into d. ಇದು ಫಾರ್ಮುಲಾ. ಓಕೆ, ಈಗ n ಇದ್ದಲ್ಲಿ 16 ಹಾಕ್ರಿ, 16/2 into 2 into a ವ್ಯಾಲ್ಯೂ 1, n ಇದ್ದಲ್ಲೇನು 16 - 1, ಓಕೆ, ಡಿ ಇದ್ದಲ್ಲೇನು 2. ಓಕೆ, ಸೊ ಈಗ ನೀವು ನೋಡಿದ್ರೆ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 8 ಜಾ, ಓಕೆ, 8, 2 1 ಜಾ 2. ಓಕೆ, 16 ಅಲ್ಲಿ 1 ಹೋದ್ರೆ ಎಷ್ಟು, 15 into 2. ಓಕೆ, ಸೊ ಇದೇನಾಯ್ತು 8, 2 + 15 2 ಜಾ ಎಷ್ಟು 30. ಓಕೆ, ಸೊ ಇದೇನಾಗುತ್ತೆ 8 into 30 + 2 32 ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿ 8 2 ಜಾ 16, 8 3 ಜಾ 24 + 1 25, 256 ಆಯ್ತು. ಅಂದ್ರೆ ಸಮ್ ಆಫ್ ಫಸ್ಟ್ 16 ಆಡ್ ನಂಬರ್ಸ್ ಬಂದ್ಬಿಟ್ಟು ಎಷ್ಟು, 256 ಅಂತ ಗೊತ್ತಾಯ್ತು. ಓಕೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಯ್ತು ಇಲ್ಲಿ, ಓಕೆ, ನಾನು ಇಲ್ಲಿ ಏನ್ ಬರಿತೀನಿ, ಇಲ್ಲಿ ನಮಗೆ ಆಲ್ರೆಡಿ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್ ಎಷ್ಟು 768 ಅಂತ ಗೊತ್ತು, ಇಸ್ ಈಕ್ವಲ್ ಟು 3 into
ಇವಾಗ ಸಮ್ ಆಫ್ ಫಸ್ಟ್ 16 ಆಡ್ ನಂಬರ್ಸ್ ಏನ್ ಬಂತು 256 ಅಂತ ಬಂತು. ಈಗ ನೋಡ್ರಿ 768 ಮಲ್ಟಿಪ್ಲೈ ಮಾಡ್ರಿ 3 6 18 1 ಕ್ಯಾರಿ 3 5 15 15 ಪ್ಲಸ್ 1 16 ಆಯ್ತು. 3 2 6 6 ಪ್ಲಸ್ 1 7. ಸೊ ಇವರಿಬ್ರು ಈಕ್ವಲ್ ಬಂದ್ರು. ಸೊ ನಾವು ಪ್ರೂವ್ ಮಾಡಿದ್ವಿ ತಾನೆ. ಸೊ ಇವರಿಬ್ರು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಜಾಯಿನ್ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಅಂದ್ರೆ ಎಕ್ಸಾಮ್ಗೆ ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ, ಓಕೆ, ಅದನ್ನ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡಬೇಕು, ಆಮೇಲೆ ಒಂದೊಂದು ಪ್ರಾಬ್ಲಮ್ಗೆ ಯಾವ ತರ ಬೇಸಿಕ್ಸ್ ಕಲ್ತಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರು ಡೌಟ್ ಇದ್ರೆ ಇಲ್ಲ ಏನಾದ್ರು ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.